ಅಲ್ಲ ಪೂಜಾರ್ ಸಭಾಪತಿಗಳೇ ಪೂಜಾರ್ ಸಭಾಪತಿಗಳೇ ಗಂಭೀರವಾಗಿ ನಾನು ಒಂದ್ ಮಾತು ಕೇಳಿ ದಯವಿಟ್ಟು ಆ 35 ವರ್ಷ ಅಂತ ಅವ್ರು ಹೇಳಿದ್ಮೇಲೆ ಅದೇ ರೆಕಾರ್ಡ್ ಸಾಕು ಹೈಕೋರ್ಟಿಗೆ. ಸಭಾಪತಿಗಳೇ ರವಿಕುಮಾರ್, ನಾನು ಹೇಳ್ತೀನಿ, ನೀವು ಒಬ್ಬೊಬ್ಬರು 10 ನಿಮಿಷ ತಗೊಂಡು ಹೆಂಗ್ ನಡೆಸ್ಬೇಕು ಹೇಳಿ. ಹೇಳಿದಾರೆ ಮಿನಿಸ್ಟರ್ ಉತ್ತರ. ಈ ತರ ಅಲ್ಲ, ಉತ್ತರ ಬೇರೆ ಕೊಡಿ. ಕೊಟ್ಟರು ಸೇಮ್ ಉತ್ತರ ಕಳೆದ ಸರಿನೂ ಕೊಟ್ಟಿದ್ದಾರೆ. ಸಭಾಪತಿಗಳೇ ಇದು ದೇವಸ್ಥಾನಕ್ಕೆ ಕಾಂಪೌಂಡ್ ಬೇಕು. ಕಾಂಪೌಂಡ್ ಬೇಕು. ಈ ತರ ಅಡ್ವೊಕೇಟ್ ಸಭಾಪತಿ ನಾನು ಬಾವಿಗೆ ಹೋಗ್ಬೇಕಾಗತ್ತೆ ನೋಡಿ. ನಾನು ಮುಂದೆ ಬಂದ್ ಮಾಡ್ಬಿಡ್ತೀನಿ ನೋಡಿ. ಬಾವಿಗೆ ಹೋಗಿ ಆಯ್ತು. ಪೂಜಾರಿ ಕೇಳಿ ಮಾನ್ಯ ಕಂದಾಯ ಸಚಿವರಲ್ಲಿ ಉತ್ತರ ಕೊಟ್ಟಿದ್ದೀನಿ. 35 ವರ್ಷ ಅವ್ರಿದ್ದಾರೆ ಅನ್ನೋದನ್ನ ತೆಗಿಬೇಕು ದಯವಿಟ್ಟು. ಆ 35 ವರ್ಷ ಬಂದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಈಗ ಅವ್ರು ಯಾರು ತಗೊಂಡು ಅವರೇ ಹೇಳಿ ಸಭಾಧ್ಯಕ್ಷರೇ, 35 ವರ್ಷ ಅಂದ್ಮೇಲೆ ನಮ್ದೇನಿದೆ? ಈಗ 35 ವರ್ಷದಲ್ಲಿ ನಮ್ಮ ಸರ್ಕಾರಗಳು ಬಂದಿತ್ತು, ಯಾವ್ದೆಲ್ಲ ಮಂತ್ರಿಗಳು ಬೇಕಾದ್ರೆ ಲೋಪ ಆಗಿದೆ ಅಂತ ಹೇಳಿದ್ನಲ್ಲ ನಾನು. ಸಭಾಧ್ಯಕ್ಷರೇ, ಲೋಪ ಆಗಿರ್ತಕ್ಕಂಥದ್ದು ನಿಜ, ಇಲ್ಲ ಅಂತ ಹೇಳ್ತಿಲ್ಲ. ಏನಾಗ್ತದೆ ಅವ್ರು ಏನ್ ಬೇಕಾದ್ರೆ ಮಾಡ್ಲಿ, ಅದ್ ಬೇರೆ ಬೆಚ್ಚ. 35 ವರ್ಷದಿಂದ ಈ ವಿಷಯ ಇದೆ, ಆ ಕಾಂಪೌಂಡ್ ಇದೆ ಅಂತ ಹೇಳಿದ್ಮೇಲೆ ಪೊಸಿಷನ್ ಇದೆ ಮೇಲೆ ಇಟ್ ಇಸ್ ವೆರಿ ಡೇಂಜರಸ್ ಟು ನಮ್ಮ ಸರ್ಕಾರ ಆಸ್ತಿ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ಈಗ ಸಭಾಧ್ಯಕ್ಷರೇ ಸ್ವತಂತ್ರ ಬಂದ್ಮೇಲೆ ಆಯ್ತು, ನೀವೇನ್ ಬೇಕಾದ್ರೆ ಈಗ ಸಭಾಧ್ಯಕ್ಷರೇ, ಈ ಸದನದಲ್ಲಿ ಒಂದು ಪದ್ಧತಿ ಇದೆ. ಯಾರು ಪ್ರಶ್ನೆ ಕೇಳ್ತಾರೋ ಅವರು ಸಬ್ ಕ್ವಶನ್ ಕೇಳ್ಬೇಕು. ಎಲ್ಲರೂ ಏನು ತಿಳ್ಕೋಬೇಕು, ಹೆಂಗ್ ನಡೆಸ್ಬೇಕು ಕೇಸಲ್ಲಿ ಇಂಥ ಒಂದು ಮಾತು ಬಂದಿದೆ, ನಾನು ಇಂಟರ್ಫಿಯರ್ ಆಗಿದೆ. ಅದರ್ವೈಸ್ ಐ ಹ್ಯಾವ್ ನೋ ಬಿಸಿನೆಸ್ ಹಿಯರ್. ಸಭಾಪತಿಗಳೇ ಹೇಳಿದ್ದೀನಿ, ಸಚಿವರು ಹೇಳಿದ್ದಾರೆ ಲೋಪ ಆಗಿದೆ ಅಂತ ಮಾತನ್ನು ಅವರೇ ಹೇಳಿದ್ದಾರೆ. ಅನೇಕ ವರ್ಷಗಳಿಂದ ಬಂದಿರುವಂತ ವಿಷಯದ ಬಗ್ಗೆ ಅಂತ ಮಾತಾಡಿದ್ದಾರೆ. ಸಭಾಧ್ಯಕ್ಷರೇ, ಈಗ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದೀನಿ ರವಿಕುಮಾರ್ ಅವರಿಗೆ. ಒಬ್ಬ ಸೀನಿಯರ್ ಕೌನ್ಸಿಲ್ ಗಿಟ್ಟು ಸ್ಟೇ ವೇಕೆಂಟ್ ಮಾಡಿಸಿ ಆದಷ್ಟು ಬೇಗ ಕಾಂಪೌಂಡ್ ಹಾಕ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅವರಿಗೆ. ಸಚಿವರೇ ಒಂದು ನಿಮಿಷ